ಬಂದ್ರಾ ಬನ್ನಿ ಫ್ರೆಂಡ್ಸ್. ಇನ್ನೇನು ಬೇಸಿಗೆ ಶುರುವಾಗೇ ಬಿಡ್ತು. ಎಲ್ರಿಗೂ ಕೂಡ ಏನಾದರೂ ಕೋಲ್ಡ್ ಕುಡಿಬೇಕು ಅನ್ನಿಸ್ದಾಗ ಈ ರೀತಿ ನೀವು ಕೂಡ ಮನೆಯಲ್ಲೇ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಹೆಲ್ತ್ಗೂ ಕೂಡ ಒಳ್ಳೆಯದು, ದೇಹಕ್ಕೂ ಕೂಡ ತಂಪಾಗಿರುತ್ತೆ. ನಾನು ಒಂದು ಆ್ಯಪಲನ್ನು ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ. ಅದನ್ನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ನಂತರ ಒಂದು ದಾಳಿಂಬೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು, ಒಂದು ಕಡಿಮೆನೇ ಹಾಕ್ಕೊರಿ ಸಕ್ಕರೆನ ಹಾಕ್ಕೊಂಡು, ಸಕ್ಕರೆ ಹಾಕ್ಕೊಂಡು ನಂತರ ಬೂಸ್ಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೂಸ್ಟ್ ಹಾಕಲೇಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಕೋಲ್ಡ್ ಆಗೋದಕ್ಕೋಸ್ಕರ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೀನಿ. ಐಸ್ ಕ್ಯೂಬನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ತೊಗೊಂಡ್ರೆ ಟೇಸ್ಟಿಯಾದಂತಹ ಮಿಕ್ಸ್ ಫ್ರೂಟ್ ಜ್ಯೂಸ್ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಕೂಡ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಮೆಲನ್ ಜ್ಯೂಸ್. ಇದಂತೂ ತುಂಬ ಈಸಿನೇ ಮಾಡ್ಕೊಳ್ಳೋದು. ನಾವು ಹೊರಗಡೆ ಹೋಗಿ ಕುಡಿಬೇಕಂದ್ರೆ 80ರಿಂದ 100, 120 ರೂಪಾಯಿ ಒಂದು ಗ್ಲಾಸಿಗಿರುತ್ತೆ. ಅದೇ 1 kg ಅಥವಾ 2-3 kg ವಾಟರ್ ಮೆಲನ್ ಬರುತ್ತೆ. ತೊಗೊಂಡ್ಬಂದು ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಕಟ್ ಮಾಡಿದಂತಹ ವಾಟರ್ ಮೆಲನ್ಗೆ 1, 2, 3, 4 ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಐಸ್ ಕ್ಯೂಬ್ ಬೇಡವಾ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ಟು ಒಂದು ಏಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ತಗೋರಿ. ತುಂಬ ಟೇಸ್ಟಿಯಾದಂತಹ ವಾಟರ್ ಮೆಲನ್ ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಸ್ವಲ್ಪ ಪಿಂಚಷ್ಟು ಉಪ್ಪನ್ನು ಹಾಕೋದ್ರಿಂದ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟು ಅಂತ ಉಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಬಿ ತೊಗೊಂಡಿದ್ದೀನಿ. ಇದನ್ನು ಸೋಸಿ ಕೂಡ ತೊಗೋಬೋದು ಅಥವಾ ಹಾಗೆ ಕೂಡ ಕುಡಿಬೋದು. ಮಕ್ಕಳು ಬೇಡ ಅಂದರೆ ಸೋಸಿ ಕುಡಿಬೋದು, ದೊಡ್ಡವರಂತೂ ಆರಾಮಾಗಿ ಕುಡಿಬೋದು ಫ್ರೆಂಡ್ಸ್. ಈ 2 ಜ್ಯೂಸು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ.